ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬಂದಿರೋ ಒಂದು ಜಾಗ ಸೂಪರ್ ಕಲರ್ಫುಲ್ ಆಗಿದೆ ಅಂತ ಅನ್ಕೊಂಡು ಬಂದಿದ್ದೀನಿ. ಅದೇ ರಂಗನತಿಟ್ಟು. ಸೊ ಜನವರಿ ಟು ಮಾರ್ಚ್ ಅಲ್ಲಿ ಬೇರೆ ಕಂಟ್ರೀಸ್ ಇಂದ ಈ ಒಂದು ಪ್ಲೇಸ್ಗೆ, ರಂಗನತಿಟ್ಟು ಅಂತ ಒಂದು ಪ್ಲೇಸ್ಗೆ ಎಷ್ಟೊಂದು ಹಲವಾರು ಬರ್ಡ್ಸ್ ಬರುತ್ತೆ. ಸೊ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಇವತ್ತು ಎಕ್ಸ್ಪ್ಲೋರ್ ಮಾಡೋ ಪ್ಲೇಸ್ ರಂಗನತಿಟ್ಟು. Ready with the life jacket with mom. So ನಾವು ಇವಾಗ ಎಕ್ಸ್ಪ್ಲೋರ್ ಮಾಡೋದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಬರ್ಡ್ಸ್ ದಟ್ ಕಮ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್. ಸೊ ಒಳಗೆ ಬರೋವಾಗ ಪೀಕ್ ಸೀಸನ್ ಆಗೋಗ್ತಾ ಬರ್ತಾ ಇದೆ ಅಂತ ಹೇಳಿದ್ರು. ಬಟ್ ಇಲ್ಲಿ ನೋಡಿದ್ರೆ ಎಕ್ಸ್ಪ್ಲೋರ್ ಮಾಡೋ ಥರ ಬರ್ಡ್ಸ್ ಟೈಪ್ಸ್ ಇದೆ. ಬೋಟ್ ಸ್ಟಾರ್ಟ್ ಆಗ್ತಾ ಇದೆ. ಲೈಫ್ ಜಾಕೆಟ್ ಈಸ್ ಅ ಮಸ್ಟ್. ನಾವು ಹೋಗೋವಾಗ ಲೈಫ್ ಜಾಕೆಟ್ ಹಾಕೋಬೇಕು. ಲೆಟ್ಸ್ ಎಕ್ಸ್ಪ್ಲೋರ್. First bird spotted bill pelican. So next find pink and orange painted stork. Crocodiles ಎಲ್ಲ ವಾಸ ಮಾಡ್ತಾ ಇದೆ. The crocodile is here. ನಿದ್ದೆ ಮಾಡ್ತಾ ಇದೆ ಅಂತ ತೊಂದರೆ ಇಲ್ಲ. ಕೋಲ್ಡ್ ಕಡಿಮೆ ಇರ್ತದೆ, ಅವಾಗ ಕೆಳಗೆ ಬರುತ್ತೆ. ಅಲ್ಲಿ ಗೂಡು ಎಲ್ಲ ಇರುತ್ತೆ, ಅಲ್ಲಿಗೆ ಹೋಗುತ್ತೆ. ಅಂದ್ರೆ ಸಾಯಂಕಾಲ ಹೊತ್ತು ಕೆಳಗೆ ಬರುತ್ತೆ. ಆಲ್ಮೋಸ್ಟ್ ಸಾಯಂಕಾಲ ಇನ್ನೊಂದು ಅರ್ಧ ಗಂಟೆ ಕೆಳಗೆ ಬೀಳ್ತದೆ. ಓಕೆ ಓಕೆ. 1 ರಿಂದ 2 ರಿಂದ 3 ಅವರ್ ಅಷ್ಟೇ ಅವು ಮೇಲೆ ಆರೋದು. ಆಮೇಲೆ ತಾನಾಗೆ ಬರುತ್ತೆ ಕೆಳಗೆ. ಹೋಯ್ತಾ ಕೆಳಗೆ ಬರುತ್ತೆ ನೋಡಿ. ಹೋಯ್ತಾ ಮೇಲ್ಕೊಳ್ತೇವೆ. ಓಕೆ ಓಕೆ. ಸಡನ್ಲಿ ಇದಾದಾಗ ಕೆಳಗೆ ಬರುತ್ತೆ ಅದು. మొన్న వచ్చిండేది బర్డ్ వాచింగ్కి. ఆ బర్డ్ ఇద్దరు చేరుకొని వాచింగ్ చేస్తారు. ಈ ಸತಿ ಬಂದಿರೋ ಬರ್ಡ್ ಸಂಖ್ಯೆ ತುಂಬ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ದ ರೀಸನ್ಸ್ ಬೀಯಿಂಗ್ ಗ್ಲೋಬಲ್ ವಾರ್ಮಿಂಗ್, ವೆದರ್ ಚೇಂಜಸ್. ಇರೋದನ್ನ ನೋಡಿಕೊಂಡು ಸಂತೋಷ ಪಡ್ಕೊಂಡು ಹಿಂದಕ್ಕೆ ಹೋಗ್ಬೇಕಷ್ಟೇ. ಆಲ್ ರಿಪೀಟೆಡ್ ಬರ್ಡ್ಸ್. ಅದೇ ಅದು ಮುಂದೆ ಒಂದು ವೈಟ್ ಇದೆ ನೋಡಿ, ಈಗ್ರೆಟ್. ಸೊ ಇಗ್ರೆಟ್ ಬರ್ಡ್ಸ್, ಟೈಪ್ಸ್ ಆಫ್ ಇಗ್ರೆಟ್ ಬರ್ಡ್ಸ್ ಒಂದೇ ಗ್ರೂಪಲ್ಲಿದೆ. ಸೊ ನಾನು ನೋಡಿದ್ದೇನೆಂದರೆ ಇಲ್ಲಿ ಒಂದೊಂದು ಮರ ಬಂಚಲ್ಲಿ ಒಂದೊಂದು ಟೈಪ್ ಆಫ್ ಬರ್ಡ್ಸ್ ಬಂಚ್ ಇದೆ. ಇದರಲ್ಲೂ ಗ್ರೂಪಿಸಮ್ ಇದೆ ನೋಡಿ. ಹಾಯ್ ಬ್ರೋ, ಹೌ ಆರ್ ಯು? ಸೊ ಇಲ್ಲಿರೋ ಬರ್ಡ್ಸು ದೇ ಆರ್ ಫೀಡಿಂಗ್ ದೇರ್ ಯಂಗ್ ಒನ್ಸ್. ಮರಿಗೆ ಆಹಾರ ಕೊಡ್ತಾ ಇದೆ. ಇಲ್ಲಿ ನಾವು ನೋಡೋದೆಲ್ಲ ಈ ಗ್ರೇಟ್ಸ್ ಅಂಡ್ ಸ್ಪೂನ್ ಬಿಲ್ಸ್. ಸ್ಪೂನ್ ಬಿಲ್ ಪೈನು చూడు, ಸ್ಪೂನ್ ಬಿಲ್ ಮೇಟಿಂಗ್. ಬ್ಲ್ಯಾಕ್ ಟೈಲ್ ಏನು ಬರ್ಡ್ ಹೆಸರು? ಸನ್ಬಾತ್ తీసుకుంటాం. ಸೊ ಇವಾಗ ಬೋಟಿಂಗ್ ಮುಗಿಸ್ಕೊಂಡು ಬಂದ್ವಿ. ಮೈಗ್ರೇಷನ್ ಮಾಡೋ ಬರ್ಡ್ಸ್ಗೆ ದಾರಿ ಗೊತ್ತಾಗಲ್ಲ. ಇವಾಗ ಒಂದು ಪ್ಲೇಸಲ್ಲಿ ಮಳೆ ಬರ್ತಾ ಇದೆ ಅಂದರೆ ಆ ರೀಜನ್ನ ಕ್ರಾಸ್ ಮಾಡೋಕ್ಕಾಗಲ್ಲ. ಇನ್ನೊಂದು ಪ್ಲೇಸಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ ಅಂದರೆ ಎಷ್ಟೋ ಬರ್ಡ್ಸು ಸತ್ತೋಗ್ಬೋದು. ಸೊ ಇದರಿಂದ ಏನಾಗುತ್ತೆ, ರಂಗನತಿಟ್ಟುಗಿದ್ದಿದ್ದು ಪುನರ್ವೈಭವ ಇವಾಗ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು, ಬಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ.
ನಾನು ಮೊದಲು ನೋಡ್ದಂಗೆ ಫುಲ್ ಇತ್ತು ಬೇರೆ ಥರ, ಬಟ್ ಬಿಕಾಸ್ ಆಫ್ ದಿಸ್ ಪೊಲ್ಯೂಷನ್ ಕಮ್ಮಿ ಆಗೋಗಿದೆ. ಹೇಳೋದೇನಂದರೆ ಅಮ್ಮ ಒಂದು 40-50 ವರ್ಷದ ಮುಂಚೆ ರಂಗನತಿಟ್ಟಕ್ಕೆ ಬಂದಿದ್ರು. ಅಲ್ಲಿ ಹೆಂಗೆ ಅಂದರೆ ಮರನೇ ಕಾಣಿಸ್ದಿರೋ ಅಷ್ಟು ರಕರಕವಾದ ಪಕ್ಷಿಗಳು ಸುತ್ಕೊಳ್ತಾ ಇತ್ತು, ಇಲ್ಲೆಲ್ಲ ಓಡಾಡ್ತಾ ಇತ್ತು. ಇಂಥ ಟೈಮಲ್ಲಿ ಜಾನ್ವರಿ ಟು ಮಾರ್ಚ್ ಬಂದಿದ್ದಂದರೆ ಪೀಕ್ ಸೀಸನ್. ಸೊ ಅಂಥ ಒಂದು ವಿಜುವಲ್ನ ಎಕ್ಸ್ಪೆಕ್ಟ್ ಮಾಡಿ ಬಂದರು, ಬಟ್ ಅದು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ಮೇಲೆ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಆ ಥರ ಒಂದು ಇರುತ್ತೆ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ರಂಗನತಿಟ್ಟು ವಿಸಿಟ್. ನೀವು ಪ್ಲ್ಯಾನ್ ಮಾಡೋಂಗಿದ್ರೆ ಮಕ್ಕಳ ಜೊತೆ ಬನ್ನಿ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತಾರೆ. ಜಾನ್ವರಿ ಟು ಮಾರ್ಚ್ ಒಂದಿನ ಟೈಮ್ ಮಾಡ್ಕೊಂಡು ಬಂದರೆ ಇಟ್ಸ್ ವರ್ತ್.